ಇವಳು ಇಲ್ಲೇ ಕೂತಿದ್ದಾಳೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಂತೆ. ಸೊ ಫಸ್ಟ್ ಲುಕ್ಕಲ್ಲಿ ಈ ಥರ ಇದೆ. ಆನ್ ಮಾಡಿಲ್ವಾ ನೀನು? ಮಾಡಿಲ್ವಾ? ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ನಗು ಬರ್ತಾ ಇದೆ ಆ್ಯಕ್ಚುಲಿ. ಯಾಕಂತಂದರೆ ಲಾಸ್ಟ್ ಇಯರ್ ಅಲ್ಲ, 1.5 ಇಯರ್ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ಡೈಲಿ ವ್ಲಾಗ್ಸ್ ಮಾಡಿ, ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ. ಬಟ್ ಯೂಟ್ಯೂಬ್ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಏನಕ್ಕೆ ಅಂತ ನಾನು ಒಂದೊಂದೇ ವಿಡಿಯೋ ಮಾಡ್ತಾ ಇವತ್ತು ತೋರಿಸ್ತೀನಿ. ಸೊ ಇವತ್ತು ಮಾಡ್ತಿರೋ ವಿಡಿಯೋ ಬಂದು ಗಂಗೂಬಾಯಿದು. ನಿಮ್ಮೆಲ್ರಿಗೂ ಗೊತ್ತು, ಫೋಟೋ ಹಾಕ್ತೀನಿ. ಸೊ ಈ ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಸ್ವಲ್ಪ ಕ್ರಿಯೇಟಿವ್ ವೇಲಿ. ಸ್ಟಾರ್ಟಿಂಗ್ ಆ ಸೀನಲ್ಲಿ, ಮೂವಿಯಲ್ಲಿ ಏನೇನಾಯಿತು ಸೀನ್ ಅದು ತಗೊಂಡು ನೆಕ್ಸ್ಟು ಗಂಗೂಬಾಯಿ ಲುಕ್ನ ಟ್ರೈ ಮಾಡ್ತಿದ್ದೀನಿ. ಸೊ ಇವತ್ತು ಯಾವ ಥರ ರೆಡಿ ಆಗ್ತೀನಿ ಆ್ಯಂಡ್ ಹೇಗೆ ವಿಡಿಯೋ ಮಾಡ್ತೀನಿ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಈ ವಿಡಿಯೋಗೆ ಪ್ಲ್ಯಾನ್ ಮಾಡಿದ್ದು ನಿನ್ನೆ ಪ್ಲ್ಯಾನ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಇದೆ ಅಂತ ಅಂದ್ಕೊಂಡೆ, ಕಾಸ್ಟ್ಯೂಮ್ಸು ಎಲ್ಲ. ಬ್ಲೌಸ್ ಒಂದು ಸಿಕ್ಕಾಪಟ್ಟೆ ತಲೆ ಕೆಡ್ತು ನನಗೆ. ಅಲ್ಲಿ ಹೀರೋಯಿನ್ ಯೂಸ್ ಮಾಡಿರೋ ಥರನೇ ಬ್ಲೌಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನನ್ನ ಹತ್ರ ಇದ್ದಿದ್ದು ಫುಲ್ ಸ್ಲೀವ್ದು ಬ್ಲೌಸ್ ಇತ್ತು, ವೈಟ್ ಕಲರ್. ಸೊ ಅದನ್ನೇ ಮ್ಯಾನೇಜ್ ಮಾಡೋಣ ಅಂತ ಇದ್ದೀನಿ. ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಇವತ್ತು ನನಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಚಿಕ್ಕ ಮಗಳಿದ್ದಾಳೆ. ಸಾರಿ ಗೈಸ್, ಫೋನ್ ಸ್ಟ್ಯಾಂಡು ನಂದು ಸ್ವಲ್ಪ ಮುರಿದೋಗಿದೆ, ಅದಕ್ಕೆ ಡಸ್ಟ್ಬಿನ್ ಮೇಲೆ ಇದು ಮಾಡ್ತಾ ಇದ್ದೀನಿ ರೆಕಾರ್ಡು. ಇವಾಗ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡು ಇಲ್ಲಿ ಇದ್ದಿದೆಯಲ್ಲ, ಈ ಮಿರರ್ ಒಂದು ರಿಮೂವ್ ಮಾಡಿ ಇಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಹಾಕ್ತೀನಿ. ಹೇಗೆ ಹಾಕ್ತೀನಿ ಗೊತ್ತಾ? ತಲೆ ಇರಬೇಕು, ನೋಡ್ತಾ ಇದ್ದೀನಿ. ಏನು ಗೊತ್ತಾ, ಇನ್ನೂ ಒಂದು ಸ್ಟ್ಯಾಂಡ್ ಇತ್ತು, ಲೈಕ್ ಇದು ಎಮರ್ಜೆನ್ಸಿ ಬೇಕಿತ್ತು ಅಂತ ಜೆಪ್ಟೋಲ್ಲಿ ಆರ್ಡರ್ ಮಾಡಿದೆ. ಮತ್ತೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಬಟ್ ಇದು ಯಾವ ಥರ ಇದೆ ಅಂದರೆ, ಯೂಸೇ ಮಾಡಿಲ್ಲ ಒಂದ್ಸರಿ. ಈ ಥರ ಇದೆ. ಇದನ್ನು ಫಿಕ್ಸ್ ಮಾಡಬೇಕು, ಲೈಕ್ ಟೇಬಲ್ಗೆ ಏನಾದರೂ ಹಿಂಗೆ ಹಾಕ್ಬಿಟ್ಟು ಇಡಬೇಕು. ಉಲ್ಟಾ ಹಾಕ್ತೆ. ಹಿಂಗಲ್ಲ, ನಮ್ಮ ಅಕ್ಕೆ ನೋಡಿ ಈ ಥರ ಎಲ್ಲ ಮಾಡಬೇಕು ಅಂತಂದಾಗ ಯೂಟ್ಯೂಬ್ ವಿಡಿಯೋ ಮಾಡೋದು ಕಷ್ಟ. ನನಗೆ ಪೇಷನ್ಸ್ ಸ್ವಲ್ಪ ಕಡಿಮೆ. ಎಲ್ಲರೂ ಹೇಳ್ತೀರಾ ಪೇಷನ್ಸ್ ಜಾಸ್ತಿ ಅಂತ. ಅಫ್ಕೋರ್ಸ್ ವಿಡಿಯೋ ಮಾಡೋದ್ರಲ್ಲಿ ಇದೆ, ಇಲ್ಲ ಅಂತೆಲ್ಲ, ರೆಡಿ ಆಗೋದ್ರಲ್ಲಿ ಇದೆ. ಬಟ್ ಒಂದೇ ಒಂದು ವಿಡಿಯೋಗೆ ಮಾತ್ರ ಇರೋದು. 2-3 ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಎಲ್ಲ ಮಾಡಬೇಕು ಅಂದರೆ ತಲೆ ಕೆಡುತ್ತೆ. ತಲೆ ಕೆಟ್ಟರೆ ಹುಚ್ಚಿ ಹಾಕ್ತೀನಿ. ಇವಾಗ ಈ ಥರ ಆಯಿತು. ಇದನ್ನು ತೆಗೆದ್ಬಿಟ್ಟು ಎಲ್ಲಿ ಚುಚ್ಚನೆ ಇದನ್ನ ಯಾವ ಟೇಬಲ್ ಹಾಕೋಣ? ಅಯ್ಯೋ, ಐ ಡೋಂಟ್ ಹ್ಯಾವ್ ಎನಿ ಟೇಬಲ್. ಫಿಕ್ಸ್ ಆಯಿತು ಗೈಸ್. ಇವಾಗ ಬ್ಯಾಕ್ಗ್ರೌಂಡ್ನ ಫಿಕ್ಸ್ ಮಾಡೋದು ತೋರಿಸ್ತೀನಿ. ಇವಳು ಇಲ್ಲೇ ಕೂತಿದ್ದಾಳೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಂತೆ. ಎಂಥದ್ದು ನೋಡಿ, ನೇತ್ರ ಗೌಡ ಇದೆ. ವಿಡಿಯೋ ಮಾಡಿದ್ರೆ ಮಾಡ್ತೀನಿ ಡೆಫಿನೆಟ್ಲಿ. ಐ ಪೋಸ್ಟಿಂಗ್ ಶಾರ್ಟ್ಸ್, ಯುನೋ ಶಾರ್ಟ್ಸ್ ವಿಡಿಯೋ ಐ ಪೋಸ್ಟಿಂಗ್. ಯಾ, ಐ ಆಮ್ ಪೋಸ್ಟಿಂಗ್ ರೈಟ್ ನಾವ್. ಇವಾಗಲೇ ಮಾಡೋ ಗೊತ್ತಿಲ್ಲ. ಇವಾಗ ಎಸ್ ಮಾಡಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್. ನೀವು ಮಾಡಿ ದಯವಿಟ್ಟು. ಹಾಂ, ಇನ್ನೇನು 50,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಗೈಸ್. ಅಲ್ಲಿ ಹ್ಯಾಪಿ. ಕೇಕ್ ಕಟ್ ಮಾಡ್ತೀನಿ. ಏನು ಯೂಟ್ಯೂಬ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ಸಾರಿ, ನೇತ್ರಗೌಡ ಗೊತ್ತಿಲ್ಲ. ಅಫ್ಕೋರ್ಸ್ ಪಟ್ಟಂತ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಏನಾದರೂ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಅಯ್ಯೋ ಅಷ್ಟೇ. ಓಕೆ, ಎಷ್ಟು ಕಷ್ಟ. ಈಗ ಕೂದಲೆತ್ತಿ ಕಟ್ಬಿಡೋಣ ಫಸ್ಟ್. ಏನು ಕೆತ್ಬಿಟ್ಟು ಡಲ್ ಹಾಕಿ ಕಾಣಿಸ್ತಿದ್ದೀನಿ ಗೈಸ್. ಸ್ನೇಹಿತರೆ ಇಲ್ಲ. ಓಕೆ, ಎಲ್ಲಿ ಮಾಡ್ತೀನಿ ಅಕ್ಕ ಅಂತ ಬಂದು ಏನು ಮಾಡ್ತಾಳೆ ಇವಳು? ಯು ನೀಡ್ ಹೆಲ್ಪ್? ಯೆಸ್, ಜಸ್ಟ್ ಹೋಲ್ಡ್ ಇಟ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಟೈಮ್ ಮಾಡೋದು ಹೆಲ್ಪ್. ಅಲ್ಲಿ ಪಿಂಕ್ ಕಲರ್ ಇದ್ದಿದೆ ನೋಡಿ, ಪಿನ್ ಸಿಕ್ಕಿದ್ದೀನಿ. ಒಂದೇ ಒಂದು ಪಿಂಕ್ ಅಲ್ವಾ? ಎಷ್ಟು ಬೇಕು? ಒಂದು.
ಓಕೆ ಗೈಸ್, ಇದು ಫಿಕ್ಸ್ ಆಯಿತು. ಇದನ್ನ ತೆಗೆದುಕೊಂಡು ಇದೆಯಲ್ಲ ಮುದ್ದೋಳು ನನಗೆ ಹೆಲ್ಪ್ ಮಾಡ್ತದೆ, ಏನೋ ಬಿಡು. That's it. Bag on fixed. ಹೀಗೆ ಮಾಡಿ ಸಿ ನನಗೆ ಬ್ಯಾಗ್ ಸೆಟ್ ಮಾಡೋಷ್ಟರಲ್ಲಿ ಆಲ್ರೆಡಿ 1 ಆಗಿದೆ. ಸೊ ಗೈಸ್, ಐ ಆಮ್ ಯೂಸಿಂಗ್ ದಿಸ್ 2 ಲೈಟ್ಸ್. ಲೈಟ್ ಕ್ಯಾಮರಾ ಕೂಡ ಹಿಂಗಿದೆ. ಇವಾಗ ಫಸ್ಟ್ ಲುಕ್ ವೇರ್ ಮಾಡಿ ಬರ್ತೀನಿ. ಓಕೆ ಸಿ ಗೈಸ್, ನಾನು ಈ ಥರ ಮಡಗಿದ್ದೀನಿ. ನಾನು ಕಬೋರ್ಡ್ ವಿಡಿಯೋ ಮಾಡಬೇಕಾ? ಈ ಥರ ನಾನು ಜೋಡಿಸಿಟ್ಟಿದ್ದೀನಿ. ಇವಾಗ ಇಲ್ಲಿ ಅಡಿಯಲ್ಲಿ ಒಂದು ಬಟ್ಟೆ ಇದೆ, ನಾನು ಅದು ತಗೋಬೇಕು. ಹೌ ಪರ್ಫೆಕ್ಟ್. ಓಕೆ ಗೈಸ್, ಇದು ರೆಡಿ ಆಯಿತು. ಅಬಾ ಸ್ಕರ್ಟ್ ಫೈನಲಿ. ಸೊ ಇದೆರಡು ಫೈನಲ್ ಆಯಿತು ಫಸ್ಟ್ ಲುಕ್ಕಿಗೆ. ಗೈಸ್, ನನ್ನ ತಂಗಿ ನನಗೆ ಜಡೆ ಆಗ್ತಾ ಇದ್ದಾಳೆ. ಹಾಕ್ಕೊಳಕ್ಕೆ ಬರಲ್ಲ ಇದು. ಗೈಸ್, ಜಡೆ ಹಾಕಿಸ್ಕೊಂಡೆ. ಸೊ ಗೈಸ್, ದಿಸ್ ಇಸ್ ದ ಆಫ್ಟರ್ ಲುಕ್ ಗಂಗೂಬಾಯಿ ಸಿದ್ದು. ಸೊ ಫಸ್ಟ್ ಲುಕ್ಕಲ್ಲಿ ಈ ಥರ ಇದೆ. ಸೊ ಕಮ್ ಲೆಟ್ಸ್ ಶೂಟ್. ಕ್ಲೋಸ್ ಮಾಡಿ ಸ್ಕ್ರೀನ್ ಹಾಕ್ತೀವಿ. ಊಟ ತಿನ್ನೋ ಟೈಮ್ ಆಗೋಯ್ತು. 2:15 ಆಗೋಯ್ತು. ನಾನು ಹೆಲ್ತ್ ಕಡೆ ಲೈಕ್ ಇಗ್ನೋರ್ ಮಾಡಲ್ಲ. ತಿನ್ಬಿಟ್ಟು ಬಂದು ರೆಕಾರ್ಡ್ ಮಾಡೋದು. ಓ ಮೈ ಗಾಡ್, ತಲೆ ಕೆಡ್ತೈತೆ. ನಾವು ಹೊರ್ತಾಕ್ರೆ ರೆಡಿ. ನಾನು ಹೇಳ್ತೀನಿ ಜಗ್ಗನ್ಸ್ಬೇಡ. ಕೃಷ್ಣ 3, 2, 1. ಸಾರಿ. ಆನ್ ಮಾಡಿಲ್ವಾ ನೀನು? ಮಾಡಿಲ್ವಾ? ಕೊಡಿ, ಬಟ್ಟೆ ಕೊಡೋದು. ಬಟ್ಟೆ ಕೊಡ್ಬೇಡ. ಫುಲ್ ಗಾಯ್ಸ್, ಮನೆ ಎಲ್ಲ ನೀರು ಹಾಕೋಗ್ಬಿಟ್ಟೈತಿ. ನೋಡಿ ತೋರಿಸಿ, ಬಚ್ಚ ಮನೆ ಆಗ್ಬಿಟ್ಟೈತಿ ರೂಮ್. ಓಫ್ ಗೈಸ್, ಫೈನಲ್ಲಿ ಈ ಲುಕ್ದು ಶೂಟ್ ಆಯಿತು. ಇವಾಗ ಗಂಗೂಬಾಯಿ ರೆಡಿ ಆಗಬೇಕು. ಟೈಮ್ ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? 4:39. ಸೀರಿಯಸ್ಲಿ ಲೈಕ್ 4 hours ಆಯ್ತಲ್ಲ ನಾವು ಶೂಟ್ ಮಾಡೋಕ್ಕೆ. ಇದೊಂದೇ ಸೀನ್ ಹಿಡ್ದು ಇನ್ನು ಅಗೇನ್ ಲೈಕ್ 10 ಆಗ್ಬೋದು ರಾತ್ರಿ. ಇವಾಗ ರೆಡಿ ಆಗ್ತಿದ್ವಿ. ಇವತ್ತೇ ಕಂಪ್ಲೀಟ್ ಮಾಡ್ತೀನಿ ಆಗಿದ್ದಾಗಲಿ. ಸೊ ಲೆಟ್ಸ್ ಗೆಟ್ ರೆಡಿ. ಗೈಸ್, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಟಫ್ ಇದೆ. ಇಷ್ಟೊತ್ತು ಲೈಕ್ 5:15 ಆಗಿದೆ ಆಲ್ರೆಡಿ. ಬರೀ ಒಂದು ಲುಕ್ ಏನಿತ್ತು ಫಸ್ಟ್ ಶಾರ್ಟು, ಅದನ್ನ ಮಾತ್ರನೇ ತೊಗೊಂಡಿದ್ದೀನಿ. ಜ್ಯುವೆಲ್ರಿ ಕೂಡ ಆರ್ಡರೇ ಮಾಡಿಲ್ಲ. ಇವಾಗ ಜಸ್ಟ್ ಆರ್ಡರ್ ಮಾಡಿದ್ದೀನಿ. 30 minutes ಬರುತ್ತೆ. ಬಂದಮೇಲೆ ತೋರಿಸ್ತೀನಿ. ಮೈ ಗಾಡ್, ಎಷ್ಟು ಕಷ್ಟ ಆಯಿತು ಪ್ರಜ್ಞಾ? ತುಂಬ ವೆರಿ ಡಿಫಿಕಲ್ಟ್ ಗೈಸ್. ನಾನು ನೋಸ್ ಪಿನ್ ಬಿಟ್ಬಿಟ್ಟು ಎಲ್ಲ ಶೂಟ್ ಮಾಡಿದ್ದೀನಿ. ನನ್ನ ಕರ್ಮ ನೋಡ್ಕೊಬೇಕು. ನೋಸ್ ಪಿನ್ ಹಾಕೊಳ್ದೆ ಶೂಟ್ ಮಾಡಿದ್ದೀನಿ. ಇಷ್ಟೊತ್ತು ಬರುತ್ತೆ. ಅಯ್ಯೋ, ಎಲ್ಲಿ ಬಿದ್ದೈತಿ? ಇಲ್ಲೇ ಬಿದ್ದು ಸತ್ತೈತಿದ್ದು ನೋಡ್ರಿ. ಇದು ಬಿಟ್ಬಿಟ್ಟು ಇವಾಗ ತಾನೇ ಆರ್ಡರ್ ಮಾಡಿದೆ ಜ್ಯುವೆಲ್ರಿನ. ಸೇಮ್ ಅವ್ರು ಹಾಕ್ಕೊಂಡಿರೋ ಥರನೇ ನೆಕ್ ಪೀಸ್ ಮತ್ತು ಬ್ಯಾಂಗಲ್ ಇರಲಿಲ್ಲ ಅಂತ ಆರ್ಡರ್ ಮಾಡಿದೆ. ಬಂದಿದೆ. ಸೊ ರೆಡಿ ಆದಮೇಲೆ
ಲುಕ್ ತೋರಿಸ್ತೀನಿ ಒಂದೇ ಸರಿ, ಬಿಕಾಸ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಐ ಡೋಂಟ್ ಹ್ಯಾವ್ ಪೇಷನ್ಸ್ ಫಸ್ಟ್ಲಿ, ಆ್ಯಂಡ್ ಟೈಮ್ ಕೂಡ ಇವಾಗಿಲ್ಲ. ಹೆಲ್ಲೋ, ಫೈನಲಿ ಮೇಕಪ್ ಎಲ್ಲ ಮುಗೀತು. ಅಮೇಝಿಂಗಾಗಿ ರೆಡಿ ಆಗಿದ್ದೀನಿ ಗೈಸ್. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಬಟ್ ಏನಂತಂದರೆ ದ ಥಿಂಗ್ ಇಸ್ ಕರ್ಲಿ ಹೇರ್ ಮಾಡೋದಕ್ಕಾಗಲಿ ಏನೇನೋ ಟ್ರೈ ಮಾಡಿದ್ವಿ, ಕೂದಲೆಲ್ಲ ಸುಟ್ಕೊಂಡ್ವಿ, ಬಟ್ ಸ್ಟಿಲ್ ಸೇಮ್ ಲುಕ್ ಹೇರ್ ಸ್ಟೈಲಲ್ಲಿ ಮಾಡೋಕ್ಕಾಗಲೇ ಇಲ್ಲ. ಬಟ್ ಹಾಕ್ಕೊಂಡೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಸ್ಯಾರಿ ಚೆನ್ನಾಗಿದೆ ಮಾತ್ರ, ಅಮೇಝಿಂಗ್. ಇದು ಆ್ಯಕ್ಚುಲಿ ಗೈಸ್ ವಿಡಿಯೋ ಮಾಡೋದಕ್ಕೋಸ್ಕರ ಬಿಡಿ ವಾಸನೆ ಬಿಡಿ ತಗೊಬಂದ್ವಿ. ಯಾವ ಬಿಡಿ, ಯಾವುದು ಪ್ರೀತಿ ಬಿಡಿ ಅಂತ ಕೊಟ್ಟರು. ಸೊ ಲೈಕ್ ನನ್ನ ಲೈಫಲ್ಲೇ ನಾನು ಸ್ಮೋಕ್ ಮಾಡಿಲ್ಲ. ಇದೊಂದು ಶಾರ್ಟಿಂಗ್ ನಾನು ಮಾಡೋಣ. ಇದಕ್ಕೂ ಮುಂಚೆ ನಾನು ಪೇಪರ್ ಯೂಸ್ ಮಾಡ್ತಿದ್ದೆ, ನೀವೇ ನೋಡಿದ್ರಿ. ಲೈಕ್ ಪೇಪರ್ನ ರೋಲ್ ಮಾಡ್ತಿದ್ದೆ, ಬಟ್ ಅದರಲ್ಲಿ ಹೊಗೆ ಸ್ಮೋಕ್ ಎಲ್ಲ ಬರೋಲ್ಲ. ಆ್ಯಂಡ್ ಲೈಕ್ ಏನೋ ಒಂಥರ ಫೇಕ್ ಆಗಿ ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಲೈಕ್ ಆ ಒಂದು ಕ್ಯಾರೆಕ್ಟರ್, ಆ ಒಂದು ಪವರಿಗೆ. ಸೊ ನಾನು ಇದನ್ನು ತೊಗೊಂಬಂದೆ. ಶಾಕ್ ಆಗ್ತಾ ಇದೆ ಗೈಸ್. ಡಿಸ್ಗಸ್ಟಿಂಗ್ ಸ್ಮೆಲ್ ಇದೆ ಮಾತ್ರ. ಹಿಂಗೆ ಮಾಡಬೇಕು ಗೈಸ್. ನನಗೆ ಏಕ್ದಮ್ ಶಾರ್ಟಿಗೆ ತಗೊಳ್ಳೋಕ್ಕೆ ನನಗೆ ಗೊತ್ತಿಲ್ಲ. ಫಸ್ಟ್ ಅಲ್ಲಿ ಟ್ರೈ. ಓಕೆ, ಫಸ್ಟ್ ಹಚ್ಕೊಂಡ್ಬಿಡ್ತೀವಿ ಭಯ. ನಿಮ್ಗೆ ಮುಖ ಸುಟ್ಟ. ಇಲ್ಲ ಇದು ಲಿಟ್ರಲಿ ನಗು ಬರ್ತೈತಿ. ಈ ಕಡೆ ತಾನೇ ಹಚ್ಚೋದು. ಚೆನ್ನಾಗಿಲ್ಲ. ಟೇಸ್ಟ್ ಏನಿತ್ತು ಸ್ಮೆಲ್ ಬರ್ತಿದೆ. ಅದು ಹಚ್ಚಿ ಇನ್ನೂ ಹಚ್ಚಿಲ್ಲ. ಹೇಳಿ ಯು ಡೆಡ್. ಕಟ್ ಮಾಡಮ್ಮ ಕರಿ. ಕಣ್ಣೂರಿದೆ. ಇಲ್ಲಿ ಕೊಡಬೇಕಾ ಇದನ್ನ? ಅದು ಎಲ್ಲಿ ಕೊಡೋಣ? ಅಲ್ಲ ಬಟ್ಟೆಗಳು ಇಲ್ದಾಗ್ಬಿಟ್ರೆ ಓಕೆ. ರೆಕಾರ್ಡ್ ಆಯ್ತು. ಎಲ್ಲಿ ಮಾಡಿದೆ ಗೊತ್ತಿಲ್ವಾ? ಅದು ನೋ ಯು ಡಿಡ್ಂಟ್. ಥೂ ಮಾಡಂತ ಈ ಥರ ಇರೋ ಬಾಯಲ್ಲಿ ಇಟ್ಕೊಂಡು. ಈ ಬೀಡಿ ಏನು ಉರಿತಲ್ಲ. ದಿಸ್ ಇಸ್ ಯು ಶುಡಂಟ್ ಯೂಸ್ ದಿಸ್. ಓಕೆ, ದಿಸ್ ಇಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಅದು ಏನೋ ಟೇಸ್ಟ್ ಅದೇ ಕಸ ಇದ್ದಂಗೆ ಐತಿ. ಲಿಟ್ರಲಿ ಐ ಡಿಡ್ಂಟ್ ನೋ ಈ ಥರ ಸ್ಮೋಕ್ ಬರುತ್ತೆ ಅಂತ. ಗುರು, ಐ ಡಿಡ್ ಇನ್ ಮೈ ಲೈಫ್ ಫಾರ್ ದ ಫಸ್ಟ್ ಟೈಮ್. ಫಾರ್ ದ ವೆರಿ ಫಸ್ಟ್ ಟೈಮ್. ಆ್ಯಂಡ್ ಇದು ಮತ್ತೆ ಕಂಟಿನ್ಯೂ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆ್ಯಂಡ್ ದಿಸ್ ಇಸ್ ವೆರಿ ಅನ್ಹೆಲ್ತಿ ಫಾರ್ ಯೋರ್. ಪ್ಲೀಸ್ ಡೋಂಟ್ ಯೂಸ್. ಓಕೆ, ಡೋಂಟ್ ಯೂಸ್. ಕಸ ಇದ್ದಂಗೆ ಐತೆ ನಿಜ. ಲಿಟ್ರಲಿ ಸ್ಪಿಟ್ ಮಾಡಬೇಕು ಅನ್ಸೈತೆ ನನಗೆ. ಆತು ಹಂಗೆ ಒಂದು ಡೈಲಾಗ್ ಹೇಳಿ ನೋಡೋಣ. ಗಂಗು ಬಾಯ್ ಏಕ್ ಮಾರ್ ದೋ ತುಕಡ. ಬಂತು ಕಣೆ ಗೈಸ್. ಫೈನಲಿ ಕಂಪ್ಲೀಟ್ ಆಯಿತು. ಆ್ಯಂಡ್ ನಿಜ ಹೇಳಬೇಕಾದ್ರೆ ನನಗೆ ಇಲ್ಲೂ ತುಂಬ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಬಿಕಾಸ್ ಮೇಕಪ್ ಆಗಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಆ್ಯಂಡ್ ಆ್ಯಕ್ಟಿಂಗು ಮತ್ತು ಶಾರ್ಟ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಗೈಸ್ ತುಂಬ ಖುಷಿ ಆಯಿತು. ಇವತ್ತು ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತಿಂದು. ಸೊ ಐ ಆಮ್ ಹ್ಯಾಪಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ನನಗೂ 100K ಲೈಕ್ ಸಿಲ್ವರ್ ಬಟನ್ ಎಲ್ಲ ತೊಗೋಬೇಕಂತ ತುಂಬ ಆಸೆ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ನನ್ನ ತಂಗಿ ಫುಲ್ ಎಲ್ಲ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಯಾವಾಗಲೂ ಕರಿತಾ ಇರ್ತೀನಿ ಮನೆಯಿಂದ ಮನೆಗೆ ಬಾ. ಆ್ಯಂಡ್ ಗೈಸ್ ರೂಮ್ ಟೂರ್ ಮಾಡಬೇಕು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಡೂ. ಓಕೆ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಲವ್ ಯು ಆಲ್.